ಅವರನ್ನು ಅವತಾರದಲ್ಲಿ ನೋಡಿ ಅಣ್ಣ ತಮ್ಮ ಡ್ಯಾನ್ಸ್ ಮಾಡಲು ಪ್ರಾರಂಭಿಸಿದ. ಎಷ್ಟೇ ನಿದ್ದೆ ಮಾಡಲು ನಿದ್ದೆ ಬರಲೇ ಇಲ್ಲ. ಕಾರಣ ನನ್ನ ಚಿಕ್ಕಮ್ಮನ. ಆದರೆ ನನ್ನ ಚಿಕ್ಕಮ್ಮ ಕೈಕೆಲಸ ಮಾಡುತ್ತಿದ್ದರು. ನಾನು ನೋಡಿ ಬೀಟೆ. ಕೊನೆಗೆ ನನ್ನನ್ನು ಕಾಡಿಸಿ, ಪೀಡಿಸಿ, ಹೆದರಿಸಿ ನನ್ನ ಕಡೆ ಹಾಕಿಸಿಕೊಂಡು ಸುಖ ಪಡೆದರು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ, ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ಹಾಯ್ ಫ್ರೆಂಡ್ಸ್, A to 8 ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತದೆ. ಆದ್ದರಿಂದ ದಯವಿಟ್ಟು ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಸ್ನೇಹಿತರೆ, ನನ್ನ ಹೆಸರು ಅರ್ಜುನ್. ನನ್ನ ಊರು ಮಡಿಕೇರಿ. ನನ್ನ ವಯಸ್ಸು 24. ನಾನು ಬಿಕಾಂ ಪದವಿ ಮುಗಿಸಿದ್ದೇನೆ. ಈ ಕತೆ ನಾನು ಮತ್ತು ನನ್ನ ಚಿಕ್ಕಮ್ಮನಿಗೆ ಸಂಬಂಧಿಸುತ್ತದೆ. ನನ್ನ ಚಿಕ್ಕಮ್ಮನ ಹೆಸರು ಲತಾ. ವಯಸ್ಸು 30 ವರ್ಷ. ಅವರು ಲತೆಯಂತೆ ಬಳಕುವ ಸುರಸುಂದರರಾಗಿದ್ದಾರೆ. ಆದರೂ ಚೂರು ದಪ್ಪಕ್ಕೆ ಅಂದವಾಗಿದ್ದಾರೆ. ನನ್ನ ಚಿಕ್ಕಮ್ಮನಿಗೆ ಒಬ್ಬ ಮಗಳಿದ್ದಾಳೆ. ನನ್ನ ಚಿಕ್ಕಪ್ಪನ ಹೆಸರು ರಾಜೇಶ್ ಅಂತ. ಇಬ್ಬರು ಪ್ರೇಮಿ, ವಿವಾಹವಾದವರು. ನನ್ನ ಚಿಕ್ಕಪ್ಪ ಬಿಸಿನೆಸ್ ಮ್ಯಾನ್ ಆಗಿದ್ದು ಸದಾ ಬಿಸಿಯಾಗಿರುತ್ತಾರೆ. ಅವರು ಆಗಾಗ್ಗೆ ಬಿಸಿನೆಸ್ ನಿಮಿತ್ತ 1-2 ವಾರಕಾಲ ಹೊರ ಊರುಗಳಲ್ಲಿಯೇ ಇರುತ್ತರು. ನನ್ನ ಚಿಕ್ಕಮ್ಮ ಅವರ ಮಗಳೊಂದಿಗೆ ಮನೆಯಲ್ಲಿ ಒಬ್ಬರೇ ಇರುತ್ತಾರೆ. ಚಿಕ್ಕಪ್ಪ ಬೇರೆ ಊರಿಗೆ ಹೋದಾಗ ನನ್ನ ತಂಗಿ ಜೊತೆಯಾಗಲು ಪ್ರತಿದಿನ ನನ್ನ ಚಿಕ್ಕಮ್ಮನೊಂದಿಗೆ ಮಲಗುತ್ತಿದ್ದಳು. ಆದರೆ ಮೊನ್ನೆ ಚಳಿಗಾಲದಲ್ಲಿ ಅದೆಂತಹದೋ ಲೇಡೀಸ್ ಟ್ರೈನಿಂಗ್ ಎಂದು ಅವರು ಚಿಕ್ಕಮಗಳೂರಿಗೆ 15 ದಿನಗಳ ಕಾಲ ಹೋಗಿದ್ದಳು. ನನ್ನ ಚಿಕ್ಕಮ್ಮ ನನ್ನ ತಾಯಿಗೆ ಕರೆ ಮಾಡಿ ನನ್ನೊಂದಿಗೆ ಮಲಗಲು ಬರುವಂತೆ ಕೇಳಿಕೊಂಡರು. ನಾನು ಅವಳನ್ನು ಬೇರೆ ರೀತಿಯಲ್ಲಿ ಎಂದಿಗೂ ನೋಡಿದವನಲ್ಲ. ಆದ್ದರಿಂದ ನನಗೆ ಅವರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಟಿವಿ ನೋಡಿದೆ. ನಂತರ ಸುಮಾರು 9 ಗಂಟೆಗೆ ಮಲಗಲು ಹೋದೆ. ಅತ್ತ ಚಿಕ್ಕಮ್ಮ ತಮ್ಮ ಪುಟ್ಟ ಮಗಳನ್ನು ಮಲಗಿಸುತ್ತಿದ್ದರು. ಮಲಗುವ ಮುನ್ನ ಚಿಕ್ಕಮ್ಮಗೆ ಗುಡ್ ನೈಟ್ ಹೇಳೋಣ ಎಂದು ಅವರ ಬೆಡ್ರೂಮಿನತ್ತ ಸಾಗಿದೆ. ಚಿಕ್ಕಮ್ಮ ಮೈಬಣ್ಣದ ತೆಳ್ಳನೆಯ ನೈಟಿಯಲ್ಲಿ ಮಿಂಚುತ್ತಿದ್ದರು. ಅವರನ್ನು ನೋಡಿದಾಗ ನನಗೆ ಏನೋ ವಿಚಿತ್ರವಾದ ಅನುಭವವಾಗತೊಡಗಿತು. ಆದರೆ ನಾನು ಬಂದಿದ್ದನ್ನು ನೋಡಿ ಚಿಕ್ಕಮ್ಮ ಬೆಡ್ ಶೀಟ್ನಲ್ಲಿ ತಮ್ಮನ್ನು ಮುಚ್ಚಿಕೊಂಡರು. ಬೆಡ್ರೂಮಿನಲ್ಲಿ 2 ಮಂಚಗಳು ಇದ್ದವು. ಡಬಲ್ ಕಾಟ್ ಹಾಸಿಗೆ ಮೇಲೆ ಮಗುವಿನ ಜೊತೆ ಆಂಟಿ ಮಲಗುತ್ತಾರೆ. ಇನ್ನು ನಮ್ಮ ಚಿಕ್ಕಪ್ಪ ಅಲ್ಲೇ ಇರುವ ಸಿಂಗಲ್ ಕಾಟ್ ಮೇಲೆ ಮಲಗುವುದು ರೂಢಿ. ನನ್ನನ್ನು ನೋಡಿದ ಆಂಟಿ, ಬಾರೋ ಅರ್ಜುನ್, ಹಾಲಲ್ಲಿ ಯಾಕೆ ಮಲಗುವೆ? ಇಲ್ಲೇ ನಿಮ್ಮ ಚಿಕ್ಕಪ್ಪನ ಹಾಸೆ ಮೇಲೆ ಮಲಗು ಬಾಯ್ ಎಂದು ಆಮಂತ್ರಣ ನೀಡಿದರು. ಅವರ ಈ ಆಹ್ವಾನ ಮತ್ತೇನಕ್ಕೂ ಮುನ್ನುಡಿ ಬರೆದಂತೆ ಇತ್ತು. ಅವರ ವಯ್ಯಾರ ಮಾತು ಕೇಳಿ ನಾನು ಸರಿ ಚಿಕ್ಕಮ್ಮ ಎಂದವನೇ ಅವರ ಜೊತೆ ಮಲಗಲು ಸಜ್ಜಾದೆ. ಅವರು ಸ್ವಲ್ಪ ಹೊತ್ತಿನಲ್ಲಿ ಮಗುವನ್ನು ಮಲಗಿಸಿ ಬಾಗಿಲು ಮುಚ್ಚಿದಳು. ಅವರು ಸಹ ನಿದ್ದೆಗೆ ಜಾರಿದರು. ಆದರೆ ಅವರು ದೀಪವನ್ನು ಆಫ್ ಮಾಡಲಿಲ್ಲ. ನಿಮ್ಮ ಚಿಕ್ಕಪ್ಪ ಇಲ್ಲದಿರುವಾಗ ಕತ್ತಲೆಯಲ್ಲಿ ನನಗೆ ನಿದ್ರೆ ಬರುವುದಿಲ್ಲ ಕಣೋ, ಅದಕ್ಕೆ ಬೆಡ್ ಲೈಟ್ ಹಾಕಿಕೊಂಡು ಮಲಗುವುದು ಅಭ್ಯಾಸವಾಗಿದೆ ನನಗೆ ಎಂದರು. ಆದರೆ ನಾನು ದೀಪ ಆರಿಸಿ ಮಾತ್ರ ನನಗೆ ನಿದ್ದೆ ಬರುವುದು ಎಂದೆ. ಅದಕ್ಕೆ ಆಂಟಿಗೆ ಪರವಾಗಿಲ್ಲ, ಮಲಕೋ ಹೋಗೋ ಹುಡುಗ, ನಿನಗೇನು ನಿದ್ದೆ ಬೇಗನೆ ಬಂದು ಬಿಡುತ್ತದೆ ಅಂದಳು. ನಾನು ಸರಿ ಆಂಟಿ ಎಂದೆ. ಆದರೆ ನನಗೆ ನಿದ್ದೆ ಬರಲಿಲ್ಲ. ಅದಲ್ಲದೆ ನಾನು ಅವರ ಮನೆಯಲ್ಲಿ ಯಾವತ್ತೂ ಮಲಗಲು ಹೋಗಿಲ್ಲ. ಆಂಟಿ ನನ್ನನ್ನು ಗಮನಿಸಿದರು. ನಾನು ಒದ್ದಲಾಡುತ್ತಿರುವುದನ್ನು ಕಂಡು ನಿದ್ರೆ ಬಾರದಿದ್ದರೆ ಸ್ವಲ್ಪ ಹೊತ್ತು ಟಿವಿ ನೋಡುವ ಎಂದು ಅರ್ಜುನ್ ಅಂದಳು. ನಾನು ಟಿವಿ ಆನ್ ಮಾಡಿದೆ. ನಾನು ಹಾಲಿಗೆ ಬಂದು ಸೋಫಾದಲ್ಲಿ ಮಲಗಿಕೊಂಡು ನೋಡುತ್ತಿದ್ದೆ. ಆಗಲೇ 10 ಗಂಟೆಯಾಗಿತ್ತು. ನನಗೆ ಸಮಯದ ಪರಿವೇ ಇರಲಿಲ್ಲ. ತುಂಬಾ ತಡವಾದ ಕಾರಣ ಎದ್ದು ಟಿವಿ ಆಫ್ ಮಾಡಲು ಹೋದೆ. ಆಗ ನನಗೆ ಆಘಾತವಾಯಿತು. ಯಾಕೆಂದರೆ ಆಂಟಿಯ ನೈಟಿ ಮೊಣಕಾಲಿನವರೆಗೆ ಮೇಲೆದ್ದಿತ್ತು. ಆಂಟಿಗೆ ಆಗ ತಾನೇ ನಿದ್ದೆ ಹತ್ತಿತ್ತು ಎಂದು ಅನಿಸುತ್ತದೆ. ಅದಕ್ಕೆ ನಾನು ಅವರ ಬಳಿ ಹೋಗಿ ನೈಟಿ ಸರಿಪಡಿಸಲು ಮುಂದಾದೆ. ಆ ಆಂಟಿ ಇದ್ದಕ್ಕಿದ್ದಂತೆ ಎದ್ದುಬಿಟ್ಟರು. ಏನು ನೋಡುತ್ತಿದ್ದೀಯಾ ಅರ್ಜುನ್ ಎಂದು ಕೇಳಿದಳು. ನಾನು ಏನೂ ಇಲ್ಲ ಚಿಕ್ಕಮ್ಮ, ನಿಮ್ಮ ನೈಟಿ ಮೇಲಕ್ಕೆ ಹೋಗಿತ್ತು, ಅದನ್ನು ಸರಿಪಡಿಸೋಣ ಎಂದೆ. ಅವರಿಗೆ ಸ್ವಲ್ಪ ಕಿರಿಕಿರಿ ಅನುಭವವಾಗಿತ್ತು. ತೋರ್ಪಡಿಸದೆ ಸರಿ ಸರಿಯೇ ಅಂತ ಹೇಳಿ ಟಿವಿ ಆಫ್ ಮಾಡಿ ಮಲಗು ಅಂತ ಹೇಳಿದಳು. ನಾನು ನಿದ್ದೆ ಮಾಡುತ್ತಿರುವಂತೆ ನಟಿಸಿದೆ. ಆದರೆ ನಾನು ನಿಧಾನವಾಗಿ ಕಣ್ಣು ತೆರೆದು ಚಿಕ್ಕಮ್ಮ ಏನು ಮಾಡ್ತಾರೆ ಅಂತ ನೋಡಿದೆ.
ನಾನು ಅವಳನ್ನು ಹಾಗೆ ನೋಡಿದಾಗ ನನಗೆ ಏನಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದಿರಲಿಲ್ಲ. ಚಿಕ್ಕಮ್ಮ ನನ್ನನ್ನು ಗಮನಿಸಿ, ಅರ್ಜುನ್ ಇನ್ನೂ ನಿದ್ದೆ ಮಾಡಲಿಲ್ಲವೇನೋ ಅಂತ ಕೇಳಿದಳು. ನಾನು ಇಲ್ಲ ಎಂದೆ. ಆಗ ಚಿಕ್ಕಮ್ಮ ಏನು ಮಾಡೋಣ, ನಿನ್ನ ವಯಸ್ಸು ಅಂತಹುದು. ಆದರೂ ಯಾಕೆ ನಿದ್ದೆ ಕೆಡ್ತೀಯಾಯೆ ಎಂದು ಲೈಟಾಗಿ ಗದರಿಕೊಂಡರು. ಅದಾದ ನಂತರ ನಾನು ಮಲಗಿ 1-2 ಗಂಟೆಗಳ ನಂತರ ಎಚ್ಚರವಾಯಿತು. ನನ್ನ ಚಿಕ್ಕಮ್ಮನನ್ನು ನೋಡಿ ನನಗೆ ಆಘಾತವಾಯಿತು. ಅವರ ನೈಟಿ ಮತ್ತೆ ಮೇಲಕ್ಕೆ ಹೋಗಿತ್ತು. ಈ ಬಾರಿ ತುಸು ಹೆಚ್ಚು ಮೇಲಕ್ಕೆ ಹೋಗಿತ್ತು. ಆದರೆ ನಾನು ಅವರನ್ನು ಹಾಗೆ ನೋಡಿದಾಗ ನಾನು ಹುಚ್ಚನಾದೆ. ನನ್ನ ಚಿಕ್ಕಮ್ಮನಿಗೆ ಏನಾದರೂ ಮಾಡಬೇಕೆಂದು ನನಗೆ ಅನಿಸಿತು. ಆದರೆ ನನಗೆ ಏನು ಮಾಡಬೇಕೆಂದು ತಿಳಿಯದೆ ತುಂಬಾ ಭಯವಾಯಿತು. ಭಯದಿಂದ ನನ್ನ ಚಿಕ್ಕಿಲ್ಲವನ್ನು ದಿಟ್ಟಿಸಿ ನೋಡುತ್ತಾ ಇದ್ದುಬಿಟ್ಟೆ. ಆದರೆ ನಿದ್ದೆ ಬಂದಂತೆ ನಟಿಸಿದೆ. ನಂತರ ಅವಳು ಬಂದು ನನ್ನ ಪಕ್ಕದಲ್ಲಿ ಮಲಗಿದಳು. ನಾನು ನಿದ್ರೆಯಲ್ಲಿ ನಿಧಾನವಾಗಿ ಅವಳ ಮೇಲೆ ಕೈ ಹಾಕಿದೆ. ಆ ಭಾವನೆ ಸಾಮಾನ್ಯವಾಗಿರಲಿಲ್ಲ. ನನ್ನ ಇಡೀ ದೇಹವು ನಡುಗುತ್ತಿತ್ತು. ನನ್ನ ಚಿಕ್ಕಮ್ಮ ಮುಳುಗುತ್ತಾ ಸ್ವಲ್ಪ ಸ್ವಲ್ಪವೇ ಚಲಿಸಿದರು. ನನಗೆ ಭಯ ಆಯಿತು. ತಕ್ಷಣ ನನ್ನ ಕೈ ತೆಗೆದು ನಿದ್ದೆ ಮಾಡುತ್ತಿರುವಂತೆ ನಟಿಸಿದೆ. ಸ್ವಲ್ಪ ಸಮಯದ ನಂತರ ಮತ್ತೆ ನಿದ್ದೆ ಮಾಡುತ್ತಿರುವಂತೆ ನಟಿಸಿ ಕೈ ದೂರ ಮಾಡಿದೆ. ಈ ಬಾರಿ ಸ್ವಲ್ಪ ಧೈರ್ಯ ತಂದುಕೊಂಡು ನಿಧಾನವಾಗಿ ನನ್ನ ಕೈಯನ್ನು ಕೆಳಗೆ ತೆಗೆದುಕೊಳ್ಳಲು ಹೋದೆ. ಅವಳ ಬಿಸಿ ಉಸಿರು ನನ್ನ ಮುಖಕ್ಕೆ ಬಡಿಯುತ್ತಿತ್ತು. ಚಿಕ್ಕಮ್ಮನಿಗೆ ಏನಾಗುತ್ತಿದೆ ಎಂದು ಗಾಬರಿಗೆ ಬಿದ್ದು ನೋಡುವಷ್ಟರಲ್ಲಿ ನನ್ನ ಚಿಕ್ಕಮ್ಮ ಕೋಪದಿಂದ ನನ್ನತ್ತ ನೋಡಿದರು. ನಾನು ತಕ್ಷಣ ನನ್ನ ಕೈಯನ್ನು ತೆಗೆದುಬಿಟ್ಟೆ. ಅವಳು ಕೋಪದಿಂದ ಏನು ಮಾಡುತ್ತಿದ್ದೀಯಾ ಎಂದು ಮೆತ್ತಗೆ ಕೇಳಿದರು. ನೀನು ತುಂಬಾ ದೊಡ್ಡವನಾಗಿದ್ದೀಯಾ, ನಾನು ನಿನ್ನ ಚಿಕ್ಕಮ್ಮ ಕಣೋ. ಇರು, ನಿಮ್ಮ ತಾಯಿಗೆ ಹೇಳುತ್ತೇನೆ ಎಂದು ಬಾಂಬ್ ಹಾಕಿದರು. ನಾನು ಛಿದ್ರಗೊಂಡೆ. ಅದುವರೆಗಿನ ನನ್ನ ಭಾವನೆಗಳೆಲ್ಲ ಪೀಸ್ ಆದವು. ನನಗೆ ಭಯವಾಯಿತು. ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಹೇಳಿದೆ, ಕ್ಷಮಿಸಿ, ನಾನು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಚಿಕ್ಕಮ್ಮ, ದಯವಿಟ್ಟು ಈ ಬಾರಿ ನನ್ನನ್ನು ಬಿಟ್ಟುಬಿಡಿ ಎಂದು ಆರ್ತನಾದದಲ್ಲಿ ಬೇಡಿಕೊಂಡೆ. ಅವರು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ಮತ್ತೆ ಹೀಗೆ ಮಾಡದಂತೆ ಎಚ್ಚರಿಕೆ ಕೊಟ್ಟರು. ನನ್ನನ್ನು ಮಲಗಲು ಹೇಳಿದರು. ನನಗೆ ಮಾಡಲು ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಒಳಗೊಳಗೆ ತುಂಬಾ ಉದ್ವಿಗ್ನನಾಗಿದ್ದೆ. ಸಮಾಧಾನ ಮಾಡಿಕೊಂಡು ನಿದ್ರೆಗೆ ಜಾರಿದೆ. ಅಲ್ಲಿಗೂ ಚಿಕ್ಕಮ್ಮ ನನ್ನ ತಾಯಿಗೆ ಹೇಳಿಬಿಡಬಹುದು ಎಂದು ನಾನು ಭಾವಿಸಿದೆ. ಆದರೆ ಬೆಳಿಗ್ಗೆ 4 ಗಂಟೆ ವೇಳೆಗೆ ಬೇರೆಯದ್ದೇ ನಡೆದುಬಿಟ್ಟಿತು. ನನಗೆ ಮತ್ತೆ ಎಚ್ಚರವಾಯಿತು. ಮತ್ತೆ ಅದೇ ನೈಟಿ ಮೇಲಕ್ಕೆ ಹೋಗಿರುವ ಅವತಾರದಲ್ಲಿ ಆಂಟಿಯನ್ನು ನೋಡಿ ಮನಸ್ಸು ಚಂಚಲಗೊಂಡಿತು. ತುಸು ಆಘಾತವೂ ಆಯಿತು. ಅವರು ಏನು ಮಾಡುತ್ತಿದ್ದರು ಗೊತ್ತಾ? ಸುಮಾರು ಹೊತ್ತು ಅವರು ಆ ಕ್ರಿಯೆಯಲ್ಲಿ ತೊಡಗಿದ್ದರು. ನನಗೆ ಏನೂ ಅರ್ಥವಾಗಲಿಲ್ಲ. ತುಸು ಗೊಂದಲವಂತೂ ಆಯಿತು. ಆದರೂ ನಾನು ಆಂಟಿಯನ್ನು ಹಾಗೆಯೇ ದಿಟ್ಟಿಸಿ ನೋಡಿದೆ. ಇದ್ದಕ್ಕಿದ್ದಂತೆ ನನ್ನ ಚಿಕ್ಕಮ್ಮನ ದೃಷ್ಟಿ ನನ್ನ ಕಡೆಗೆ ಬಿತ್ತು. ಅವರು ತಕ್ಷಣ ಭಯಭೀತರಾದರು. ಅವರಿಗೆ ತುಂಬಾ ನಾಚಿಕೆಯಾಯಿತು ಅನಿಸುತ್ತದೆ. ನಾನು ಚಿಕ್ಕಮ್ಮನನ್ನು ಆ ಅವತಾರದಲ್ಲಿ ನೋಡಿದಾಗ ಆಕೆಗೆ ಏನಾದರೂ ಮಾಡಬೇಕು ಅನಿಸಿತು ನನಗೆ. ಆದರೆ ನನಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಅಸಹಾಯಕತೆ ನನ್ನನ್ನು ಇನ್ನಿಲ್ಲದಂತೆ ಕಾಡಿತು. ಜೀವನ ಇಷ್ಟಕ್ಕೆ ಮುಗಿದುಬಿಡ್ತಾ ಅಂತ ಅಂದುಕೊಂಡು ತುಂಬಾ ನಿರಾಶೆಗೊಂಡೆ. ಏಕೆಂದರೆ ಆಂಟಿ ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಮೇಲೆ ಪ್ರಯೋಗ ಬಾಂಬ್ ನೆನಪಾಯಿತು. ಈ ಸಲ ಏನಾದರೂ ಮಾಡಲು ಹೋದರೆ ಆಂಟಿ ನನ್ನ ತಾಯಿಗೆ ಹೇಳುವುದು ಖಚಿತ ಎಂದು ನಾನು ಭಾವಿಸಿದೆ. ನಾನು ಮಗ್ಗಲು ಬದಲಿಸಿ ತಿರುಗಿ ಮಲಗಿದೆ. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ನನ್ನನ್ನು ಮೆಲ್ಲಗೆ ಕರೆದರು. ಯಾಕೆ? ಏನಾಯಿತು ಚಿಕ್ಕಮ್ಮ ಎಂದು ನಾನು ಆಪ್ತವಾಗಿ ಕೇಳಿದೆ. ನೀನು ಇಲ್ಲಿ ಏನು ನೋಡಿದೆಯೋ ಅದನ್ನು ದಯವಿಟ್ಟು ಯಾರಿಗೂ ಹೇಳಬೇಡ. ಅದು ನನಗೆ ಕಳಂಕವನ್ನು ಉಂಟುಮಾಡುತ್ತದೆ, ನನ್ನ ಇಮೇಜ್ ಹಾಳು ಮಾಡುತ್ತದೆ ಎಂದು ಕಾಲು ಹಿಡಿದು ಬೇಡಿಕೊಳ್ಳುವ ಹಾಗೆ ಕೇಳಿಕೊಂಡರು. ನಾನು ಏನು ಮಾತಾಡಲಿಲ್ಲ. ಬಂಡೆಯಂತೆ ಸೈಲೆಂಟ್ ಆಗಿದ್ದೆ. ನಂತರ ಅವರು ನನ್ನ ಬಳಿ ಬಂದು ನನ್ನನ್ನು ಅಲುಗಾಡಿಸಿದರು. ಅರ್ಜುನ್, ಅರ್ಜುನ್ ಎಂದು ಮೆಲ್ಲಗೆ ಕೂಗಿದಂತಾಯಿತು ನನಗೆ. ಆಗ ನಾನು, ಸರಿ ಚಿಕ್ಕಮ್ಮ, ನಾನು ಯಾರಿಗೂ ಹೇಳುವುದಿಲ್ಲ. ನೀನು ಕೂಡ ನನ್ನ ಬಗ್ಗೆ ಯಾರಿಗೂ ಹೇಳಬೇಡ ಚಿಕ್ಕಿ. ದಯವಿಟ್ಟು ನನ್ನ ತಾಯಿ ಮತ್ತು ತಂಗಿಗೆ ಸಹ ಹೇಳಬೇಡ ಪ್ಲೀಸ್ ಎಂದು ಗೋಗರೆದೆ ಒಂದೇ ಪಾಪದ ಭಯದಲ್ಲಿ ಭಾವದಲ್ಲಿ. ಆಗ ನಾವು ಒಬ್ಬರನ್ನೊಬ್ಬರು ಕೇಳಿಕೊಂಡೆವು. ಆದರೆ ಒಳಗೊಳಗೆ ಮತ್ತೆ ನನಗೆ ಅಂತಹ ಸದಾವಕಾಶ ಸಿಗಬಾರದಂತೆ ನಾನು ಮನಸ್ಸಿನಲ್ಲೇ ಮಂಡಿಗೆ ತಿನ್ನಲು ಆರಂಭಿಸಿದೆ. ಆ ವೇಳೆಗೆ ಚಿಕ್ಕಮ್ಮ ಹೋಗಿ ತಮ್ಮ ಮಂಚದಲ್ಲಿ ಮುದುಡಿಕೊಂಡು ಬಿದ್ದಿದ್ದರು. ಸ್ವಲ್ಪ ಹೊತ್ತಾದ ಮೇಲೆ ನನ್ನ ಬಳಿ ಬಂದು ಏನಾದರೂ ಬೇಕಾ ಅಂದರೆ ನನ್ನನ್ನು ಕೇಳು ಎಂದು ಪಿಸುದನಿಯಲ್ಲಿ ಹೇಳಿದರು. ನಾನು ತಕ್ಷಣ ಯಾರಿಗೆ ಏನು ವಿಷಯ ಚಿಕ್ಕಮ್ಮ ಅಂತ ಕೇಳಿದ್ದೇನೆ.
ಅದೇ ಆಗಲೇ ನೀನು ನನ್ನ ಮೇಲೆ ಕೈ ಹಾಕಿದ್ದೆ ಅಲ್ವಾ? ಯಾಕೆ ಅಂತ ಕೇಳಿದಳು. ನಾನು ಗಾಬರಿಗೆ ಬಿದ್ದು ಕ್ಷಮಿಸಿ ಆಂಟಿ, ನಾನು ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಅಂತ ಮತ್ತೆ ಅದೇ ವರಾತ ತೆಗೆದೆ. ಹಾಗಲ್ಲ ಅರ್ಜುನ್, ನೀನು ಯಾಕೆ ನನ್ನ ಮೇಲೆ ಕೈ ಹಾಕಲು ಬಯಸಿದ್ದೀಯಾ ಅಂತ ಮಾರ್ಪಟ್ಟ ಮಾತುಗಳಲ್ಲಿ ಕೇಳಿದರು. ಅಷ್ಟೇ ಅಲ್ಲ ಕಣೋ, ನೀನು ನನ್ನನ್ನು ಹಾಗೆ ನೋಡಿದಾಗ ನನಗೆ ಏನೋ ಅನಿಸಿತು. ನನಗೆ ಏನೇನೋ ಭಾವನೆಗಳು ಬಂದವು. ನೀನು ನನ್ನ ಮೇಲೆ ಕೈ ಹಾಕಿದಲ್ಲಾವಾ? ಆಮೇಲೆ ಇನ್ನು ಏನೇನು ಮಾಡಬೇಕೆಂದು ಅಂದುಕೊಂಡಿದ್ದೀಯಾ ಅಂತ ನೇರವಾಗಿ ಕೇಳಿಬಿಟ್ಟರು. ನೀವು ನಿಮ್ಮ ನೈಟಿಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಿ ಆಂಟಿ. ನಿಮ್ಮ ನೈಟಿ ಮೇಲಕ್ಕೆ ಹೋದಾಗ ಅದ್ಭುತವಾದ ಪ್ರೇಮ ದೇವತೆಯಂತೆ ಕಂಡಿರಿ ನನಗೆ. ಅದಕ್ಕೆ ಆಗ ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿವೇ ಇರಲಿಲ್ಲ ನನಗೆ ಅಂತ ವರದಿ ಒಪ್ಪಿಸಿದೆ. ಆಗ ಆಂಟಿ, ಓ ಹೌದಾ, ನಿನಗೆ ಯಾರಾದರೂ ಗೆಳತಿಯಿಂದ ಇದು ಕೇಳಿದಿದೆ ಎಂದು ರಾಗವಾಗಿ ಕೇಳಿದಳು. ಹೌದು, ಒಬ್ಬಳು ಇದ್ದಾಳೆ, ಕಾಲೇಜು ಫ್ರೆಂಡು ಎಂದೆ. ಅದರ ಮೂಲಕ ನೀನು ಅವಳೊಂದಿಗೆ ಎಂದಾದರೂ ಹಾಗೆ ಮಾಡಿದ್ದೀಯೇನೋ ಎಂದು ನಾಚಿಕೆ ಬಿಟ್ಟು ಕೇಳಿದರು. ಅದೇನೋ ನನಗೆ ಗೊತ್ತಿಲ್ಲ ಆಂಟಿ ಎಂದು ಅವರನ್ನು ಸಾಗಿಸಲು ಯತ್ನಿಸಿದೆ. ಆದರೆ ಅವರು ಪಟ್ಟು ಬಿಡಲಿಲ್ಲ. ಹೇಳೋ ಮಾರಾಯ, ನಾನೇನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ಈ ಕಾಲದಲ್ಲಿ ಅದೆಲ್ಲಾ ಕಾಮನ್ ಎಂದು ಹುಲಿದುಂಬಿಸಿದರು. ಆಗ ನಾನು ಹೇಳಿದ್ದೇನೆ, ಆಂಟಿ, ನಾವಿಬ್ಬರೂ ಒಮ್ಮೆ ಬೇಲೂರಿಗೆ ಹೋಗಿದ್ದೆವು. ಅಲ್ಲಿನ ಶಿಲ್ಪ ವೈಭವ ಕಂಡು ಮೂಕರಾಗಿದ್ದೆವು. ನೈಟ್ ಹೋಟೆಲಿನಲ್ಲಿ ಉಳಿದುಕೊಂಡಿದ್ದಾಗ ಆ ಭಂಗಿಗಳನ್ನು ಯಥಾವತ್ತಾಗಿ ಬಟ್ಟಿ ಇಳಿಸಿದ್ದೆವು ಎಂದು ಹೇಳಿದೆ. ಓ, ಬಹಳಷ್ಟು ಇದೆಯೋ ನಿನ್ನ ಬಳಿ, ನಿನಗೆ ಏನೂ ತಿಳಿದಿರುವುದಿಲ್ಲ ಅಂದುಕೊಂಡಿದ್ದೆ. ನೀನು ಅಮಾಯಕ ಚಕ್ರವರ್ತಿ ಅಲ್ಲ ಹಾಗಾದರೆ ಎಂದು ಛೇಡಿಸಿದರು. ಚೆನ್ನಾಗಿಯೇ ಬಟ್ಟಿ ಇಳಿಸುತ್ತೀಯಾ ಎಂದು ಮತ್ತೆ ನನ್ನನ್ನು ಕೆಣಕಿದರು. ನಿಮ್ಮದು ಸಹ ಏನಾದರೂ ಅಂತಹ ಅನುಭವ ಇದೆಯಾ ಆಂಟಿಯೇ ಎಂದು ನಾನು ಆಂಟಿಯನ್ನು ತಿವಿಯುತ್ತಾ ಕಿಚಾಯಿಸಿದೆ. ಓಂ, ಅದೊಂದು ಅದ್ಭುತ ಅನುಭೂತಿ ಕಣೋ. ಆ ಅನುಭವವೇ ಅಂತಹುದು. ಆದರೆ ಅದನ್ನೊಂದು ಪದಗಳಲ್ಲಿ ಹೇಳುವುದು ಕಷ್ಟ ಎಂದು ಆಂಟಿ ಕಣ್ಣು ಹೊಳೆಯುತ್ತಾ ಉಳಿದಳು. ಅದಕ್ಕೆ ನಾನು, ಓಂ, ನೀವು ಪದಗಳಲ್ಲಿ ಹೊರತುಪಡಿಸಿ ಬೇರೆ ಹೇಗೆ ಹೇಳುತ್ತೀರೋ ಅದನ್ನು ನನಗೆ ತೋರಿಸಬಹುದಾ ತಾವು ಎಂದು ಅವರಿಗೆ ಪಂತಾವಾನ ನೀಡಿದೆ. ಇವಾಗ ಹಾಗೆಲ್ಲ ಮಾಡುವುದು ತಪ್ಪು ಕಣೋ ಎಂದಾರು. ಅಲ್ಲಿಗೆ ಆಂಟಿ, ಪ್ಲೀಸ್ ಒಮ್ಮೆ ನನಗೋಸ್ಕರ ಅದೇನು ಅಂತ ಮಾಡಿ ತೋರಿಸಿ ಎಂದು ಕೇಳಿದರು. ಅನುಭವದಲ್ಲಿ ನಾನು ನಿಮಗಿಂತ ಚಿಕ್ಕವನಂತೆ ಚಿಕ್ಕಿ ಎಂದು ಹೇಳಿದೆ. ನಾನು ಹಾಗೆ ಒತ್ತಾಯಿಸಿದಾಗ ಅವರ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಾನು ಚಿಕ್ಕಮ್ಮನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿದ್ದೇನೆ. ನಾನು ಅವಳಿಗೆ ಮುತ್ತಿಕ್ಕಿದ್ದು, ಚಿಕ್ಕಮ್ಮ ಕೂಡ ಸ್ಪಂದಿಸುತ್ತಾ ನನಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದರು. ನಿಮ್ಮ ಚಿಕ್ಕಪ್ಪ ನನಗೆ ಇಂತಹ ಸಂತೋಷವನ್ನು ಎಂದಿಗೂ ನೀಡಲು ಸಾಧ್ಯವಿಲ್ಲ ಎಂದು ಅವಳು ದುಃಖಿತಳಾದಳು. ಈ ಸುಮಧುರ ಸಂದರ್ಭದಲ್ಲಿ ಚಿಕ್ಕಪ್ಪನನ್ನು ಯಾಕೆ ನೆನಪಿಸಿಕೊಳ್ಳುತ್ತೀರಿ ಚಿಕ್ಕಮ್ಮ ಎಂದು ಅವರನ್ನು ಬರಸೆಳೆದು ಜೋರುವಾಗಿ ಅಪ್ಪಿಮುದ್ದಾಡಿದನು. ನಾನು ಅವಳನ್ನು ಎಲ್ಲಾ ರೀತಿಯಲ್ಲೂ ಸಂತೋಷಪಡಿಸಿದ್ದೇನೆ. ಸ್ವಲ್ಪ ಸಮಯದ ನಂತರ ನನ್ನ ಚಿಕ್ಕಮ್ಮ ಮಲಗಲು ಹೋದರು ಮತ್ತು ನಾನು ಸಹ ಮಲಗಲು ಹೋದೆ. ಬೆಳಿಗ್ಗೆ ಎಚ್ಚರವಾದಾಗ ಗಂಟೆ 7 ಆಗಿತ್ತು. ಅವರಿಗೂ ಅದೇ ವೇಳೆ ಎಚ್ಚರವಿತ್ತು. ಎದ್ದವರೇ ಸೀದಾ ವಾಶ್ರೂಮಿಗೆ ಹೋದರು. ನಾನು ನಿಧಾನವಾಗಿ ಎದ್ದು ಮೈದಿರುಮಿಟ್ಟು ಮನೆಯಾಚೆ ಹೋಗಿ ತಂಗಾಳಿಗೆ ಮೈಯೊಡ್ಡಿದೆ. ಅಷ್ಟೊತ್ತು ಹೊತ್ತಿಗೆ ಚಿಕ್ಕಮ್ಮ ಅಡುಗೆ ಮನೆಗೆ ಪ್ರವೇಶಿಸಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದರು. ಏನೋ ಅರ್ಜುನ, ನಿನ್ನ ಬಿಳುವಿದ್ದೆ. ಸಖತ್ತಾಗಿ ಬಾಣಗಳನ್ನು ಬಿಟ್ಟೆಯಲ್ಲೂ ಯಪ್ಪ ಎಂದು ಹಿಂದಿನ ರಾತ್ರಿ ನಡೆದ ಘಟನೆಗಳನ್ನು ಕಾಫಿಯನ್ನು ಜೊತೆ ಚಪ್ಪರಿಸಿದರು. ವೀಕ್ಷಕರೇ, ಈ ವಿಡಿಯೋ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ನಿಮಗೆಲ್ಲ ಶುಭ ಮನ್ಮಥ ರಾತ್ರಿ.